ನಿಮ್ಮ ಜೀವನಕ್ಕೆ ಒಂದು ಮೇಜರ್ ಬ್ರೇಕ್ ಥ್ರೂ ಬೇಕಾ? ಇಂಟ್ರಾಸ್ಪೆಕ್ಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಯಾವಾಗಲೂ ಮುಂದಕ್ಕೆ ಹಾಕ್ತಾ ಇರ್ತಾರೆ ಕೆಲವರು. ನಾಳೆ ನಾಡಿದ್ದು ಆಚೆ ನಾಡಿದ್ದು ನೆಕ್ಸ್ಟ್ ವೀಕ್ ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ, ಪ್ರೊಕ್ರಾಸ್ಟಿನೇಷನ್ ಅಂತ ಎಷ್ಟೋ ಸತಿ ಹೇಳಿದ್ದೀನಿ. ಅವ್ರು ಹೇಳೋದು ನಾನು ಸ್ವಲ್ಪ ಸೋಂಬೇರಿ ಅಂತ, ನಾನು ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಅಂತ. ಖಂಡಿತ ಅಲ್ಲ. ರಿಯಲೈಸ್ ಮಾಡ್ಕೊಳ್ಬೇಕು ನೀವು, ಅದು ಸೋಂಬೇರಿತನ ಅಲ್ಲ. ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ನೀವು ಅದು ಕಂಫರ್ಟಬಲ್ ಇಲ್ಲ, ಅನ್ಕಂಫರ್ಟಬಲ್ ಅಂತ ಅದನ್ನು ಫೇಸ್ ಮಾಡೋಕ್ಕೆ ಒದ್ದಾಡ್ತಾ ಇದ್ದೀರಾ. ಅದು ಸೋಂಬೇರಿತನ ಅಲ್ಲ. ಫಸ್ಟು ನೀವು ಇದು ಈ ಥರ ಆದಾಗೆಲ್ಲ ಸೋಂಬೇರಿತನ ಅದೊಂದು ಕ್ವಾಲಿಟಿಯನ್ನು ಬಿಡಬೇಡಿ. ನಾಳೆ ಸರಿ ಹೋಗಲ್ಲ, ಆ್ಯಕ್ಟಿವ್ ಆಗಲ್ಲ. ನೀವು ಕಣ್ಮುಚ್ಚಿ ಡೀಪ್ ಬ್ರೀದಿಂಗ್ ತಗೊಳ್ಳಿ. ಇನ್ಹೇಲ್ ಕ್ಲಾರಿಟಿ, ಸ್ಪಷ್ಟತೆಯನ್ನು ಇನ್ಹೇಲ್ ಮಾಡಿ. ನಿಮ್ಮ ಹಿಂಜರಿಕೆಯನ್ನು ಎಕ್ಸೇಲ್. ಬ್ರೀದ್ ಇನ್ ಕ್ಲಾರಿಟಿ, ಎಕ್ಸೇಲ್ ಯುವರ್ ಆತಂಕ. ಬ್ರೀದ್ ಇನ್ ದಟ್ ಸ್ಪಷ್ಟತೆ, ಎಕ್ಸೇಲ್ ದಟ್ ಸ್ಟ್ರೆಸ್. ಬ್ರೀದಿಂಗ್ ದಟ್ ಪ್ರೇರಣೆ, ಮೋಟಿವೇಶನ್, ಎಕ್ಸೇಲ್ ದಟ್ ಪೋಸ್ಟ್ಪೋನ್ಮೆಂಟ್ ಆರ್ ಪ್ರೊಕ್ರಾಸ್ಟಿನೇಷನ್. ನೋಡಿ ಹೀಗಾಗ್ತೀರಾ.